ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊಡಗಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಂಚರಿಸುವಾಗ ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಲಾಗಿದ್ದು, ಸಿದ್ದು ಸಂಚರಿಸುವಾಗ ಪೇಪರ್ ಎಸೆದಿದ್ದಾರೆ ಪ್ರತಿಭಟನಾಕಾರರು. ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಹಾಗಾದ್ರೆ ಮೊದಲೇ ಗೊತ್ತಿರ್ಲಿಲ್ವಾ? ಸ್ಥಳದಲ್ಲೇ ಪೊಲೀಸರಿದ್ರೂ ಕೂಡ ಪೇಪರ್ ಅನ್ನ ಎಸೆದಿದ್ದಾರೆ ಪ್ರತಿಭಟನಾಕಾರರು. ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯಗೆ ಇಲ್ಲಿ ಭದ್ರತಾ ನಿರ್ಲಕ್ಷ್ಯ ಆಗಿದೆಯಾ, ಭದ್ರತಾ ವೈಫಲ್ಯ ಆಗಿದೆಯಾ? ಸಿದ್ದು ಸಂಚರಿಸುವಾಗ ಹತ್ತಿರ ಬಂದು ಪೇಪರ್ ಎಸೆದಿದ್ದಾರೆ ಪ್ರತಿಭಟನಾಕಾರರು. ಸಾವರ್ಕರ್ ಫೋಟೋವನ್ನ ಅಲ್ಲಿ ಎಸೆದಿದ್ದಾರೆ. ಅಷ್ಟೊಂದು ಹತ್ತಿರ ಬರೋದಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ಯಾಕೆ ಪೊಲೀಸರು? ವಿಪಕ್ಷ ನಾಯಕರ ಕಾರಿನ ಪಕ್ಕದಲ್ಲೇ ನಿಂತು ಪೇಪರ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಸೆದಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರ ಜೊತೆಗೆ ಇದ್ದಂತಹ ಪೊಲೀಸರಲ್ಲಿ ಮೌನಕ್ಕೆ ಶರಣಾಗಿದ್ರು. ವಿಪಕ್ಷ ನಾಯಕರ ಕಾರಿನ ಹತ್ತಿರ ಪೊಲೀಸರು ಬಿಟ್ಟಿದ್ಯಾಕೆ? ಕರ್ತವ್ಯ ಮರೆತು ಭದ್ರತಾ ವೈಫಲ್ಯಕ್ಕೆ ಕಾರಣರಾದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಮಾಜಿ ಸಿಎಂ ವಿಪಕ್ಷ ನಾಯಕರು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಭದ್ರತಾ ವ್ಯವಸ್ಥೆ ಇರುತ್ತೆ, ಪೊಲೀಸ್ ಎಸ್ಕಾರ್ಟ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆ ಒಂದು ಭದ್ರತೆಯನ್ನು ಮೀರಿ ಈಗ ಪ್ರತಿಭಟನಾಕಾರರು ಸಿದ್ದರಾಮಯ್ಯ ಅವರು ಹೋಗ್ತಾ ಇರುವಂತಹ, ಸಂಚಾರ ಮಾಡ್ತಾ ಇದ್ದಂತಹ ಕಾರಿನ ಹತ್ತಿರ ಹೋಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಲ್ಲಿ ವೀರ ಸಾವರ್ಕರ್ ಅವರ ಫೋಟೋವನ್ನ ಕೂಡ ಸಿದ್ದರಾಮಯ್ಯ ಸಂಚರಿಸ್ತಾ ಇರುವಂತಹ ಕಾರಿನ ಒಳಗಡೆ ಹಾಕುವ ಪ್ರಯತ್ನ ಮಾಡ್ತಾರೆ. ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭ ನೋಡಬಹುದು. ಅಲ್ಲಿ ಈಗಾಗಲೇ ಒಂದಷ್ಟು ಅವ್ರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಲ್ಲಿ ಪೊಲೀಸರು ದೃಶ್ಯಗಳಲ್ಲಿ ಗಮನಿಸಬಹುದು. ಸಿದ್ದರಾಮಯ್ಯ ಸಂಚರಿಸುವಾಗ ಅಲ್ಲಿ ಪೇಪರ್ ಅನ್ನ ಎಸೆದಿದ್ದಾರೆ. ಅಷ್ಟು ಹತ್ತಿರ ಬಿಟ್ಟಿದ್ಯಾಕೆ? ಏನಾದ್ರೂ ಬೇಗ ಒಂದ್ ಕಡೆ ಸಾವರ್ಕರ್ ಫೋಟೋವನ್ನ ಅಲ್ಲಿ ಎಸೆದಿದ್ದಾರೆ ಅಥವಾ ಪೇಪರ್ ಅನ್ನ ಎಸೆದಿದ್ದಾರೆ ಅನ್ಕೊಳ್ಳೋಣ. ಬೇರೆ ಏನಾದ್ರೂ ಈ ರೀತಿಯಾಗಿ ಮಾಡಿದ್ರೆ ಭದ್ರತಾ ವೈಫಲ್ಯ ಅಲ್ಲಿ ಈಗ ಎದ್ದು ಕಾಣಿಸ್ತಾ ಇರೋದನ್ನ ನೋಡಬಹುದು ನಾವು. ಪೊಲೀಸರು ಅಲ್ಲಿ ಇದ್ರೂ ಕೂಡ ಮೌನಕ್ಕೆ ಶರಣಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಾವರ್ಕರ್ ಅವರ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಏರಿಯಾದ ವಿಚಾರಗಳು ಕೂಡ ಬರ್ತಾ ಇದೆ. ಮುಸ್ಲಿಂ ಏರಿಯಾಗಳಲ್ಲಿ ಅಲ್ಲಿ ಯಾಕೆ ಹಾಕ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಅವರು ಕೊಡಗಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು. ಸಿದ್ದು ಸಂಚರಿಸುವಂತಹ ಕಾರಿನ ಮುಂಭಾಗಕ್ಕೆ ಹೋಗಿ ಅಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪೇಪರ್ ಅನ್ನ ಎಸೆತಾರೆ. ಅಂದ್ರೆ ಅದು ಫೋಟೋ, ಅದು ಸಾವರ್ಕರ್ ಅವರ ಫೋಟೋ, ಅದು ಆ ಒಂದು ಫೋಟೋವನ್ನು ಕೂಡ ಅಲ್ಲಿಗೆ ಹಾಕ್ತಾರೆ. ಇವತ್ತು ಪೇಪರ್ ಅನ್ನ ಎಸೆದರೆ ಅಥವಾ ಫೋಟೋವನ್ನ ಹಾಕಿದ್ದಾರೆ, ಆದ್ರೆ ಬೇರೆ ಏನಾದ್ರೂ ಮಾಡಿದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಪೃಥ್ವಿ ಹಾರ್ನಹಳ್ಳಿ ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪೃಥ್ವಿ, ನಾನೀಗಾಗಲೇ ಗಮನಿಸ್ತಾ ಇದ್ವಿ, ನಾವು ಈಗ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಹೇಳಿದ್ರೆ ಒಬ್ಬ ಮಾಜಿ ಸಿಎಂ ವಿಪಕ್ಷ ನಾಯಕರು ಕೂಡ ಹೌದು. ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಎಸ್ಕಾರ್ಟ್ ಇರುತ್ತೆ, ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಅಷ್ಟು ಇದ್ರೂ ಕೂಡ ಅಲ್ಲಿ ಒಂದು ಪ್ರತಿಭಟನಾಕಾರರು ಕಾರಿನ ಹತ್ತಿರ ಹೋಗ್ತಾರೆ, ಅಲ್ಲಿ ಒಂದು ಸಾವರ್ಕರ್ ಅವರ ಫೋಟೋವನ್ನ ಹಾಕ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಸೆಕ್ಯೂರಿಟಿ ಕೊಡ್ತಾ ಇದ್ರು, ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇರುತ್ತೆ ಅಂತ. ಎಸ್ ನವಿತಾ ಜೈನ್, ಆಕ್ಚುಲಿ ಕೊಡಗು ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ಪ್ರದೇಶ, ಸ್ಪೆಷಲಿ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾ ಇದ್ದಾರೆ ಅಂತ ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಟಿಪ್ಪು ಜಯಂತಿಯಿಂದ ಸ್ಪೆಷಲಿ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಜಾರಿಗೆ ತಂದಾಗ ಹೆಚ್ಚಿನದಾಗಿ ವಿರೋಧ ವ್ಯಕ್ತವಾಗಿದ್ದೆ ಕೊಡಗಿನಿಂದ. ಯಾಕೆಂದ್ರೆ ಕೊಡಗಿನವರ ನರಮೇಧವನ್ನ ಮಾಡಿದ್ದಂತ ಟಿಪ್ಪುನ ಆಚರಣೆ ಮಾಡ್ತಾ ಇರುವಂಥದ್ದು, ಜಯಂತ್ಯೋತ್ಸವ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಅವಾಗಲೇ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು, ಒಂದು ಕೊಲೆ ಕೂಡ ಆಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದ್ರ ಜೊತೆಗೆ ಬಿಜೆಪಿಗೆ ಅಸ್ತ್ರವಾಗಿ ಕೂಡ ಪರಿಣಮಿಸಿತ್ತು. ಅದಾದ್ಮೇಲೆ ಈಗ ಮೊನ್ನೆ ಮುಸ್ಲಿಂ ಏರಿಯಾ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಸಾಕಷ್ಟು ವಿಚಾರಗಳಾಗಿರ್ಬೋದು, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ ಘೋಷಣೆಯನ್ನ ಕೂಗ್ತಾರೆ. ಅಲ್ಲಿ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೊಡಗೆ ಹೋಗ್ಬೇಕಾದ್ರೆ ಹೆಚ್ಚಿನದಾಗಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಮತ್ತು ಒಂದ್ ಕಡೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿರೋದಿಲ್ಲ. ಇದೇ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿರೋದು, ಆಕ್ಷೇಪಕ್ಕೆ ಕಾರಣವಾಗಿರುವಂತದ್ದು. ಪೊಲೀಸರ ಈ ನಡೆಯನ್ನ ಕೂಡ ಖಂಡಿಸುವಂತಿದೆ. ಯಾಕೆಂದ್ರೆ ಹೆಚ್ಚಿನ ಭದ್ರತೆಯನ್ನ ಮಾಡೋದನ್ನ ಬಿಟ್ಬಿಟ್ಟು ಅಲ್ಲಿ 4-5 ಜನ ಪೊಲೀಸರನ್ನ ಮಾತ್ರ ನಿಯೋಜನೆ ಮಾಡಿರ್ತಾರೆ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಪಾಸ್ ಆಗ್ಬೇಕಾದ್ರೆ ಅವರು ಕೂಡ ಅಷ್ಟೇ ಕಾರ್ನ ಗ್ಲಾಸ್ ಅನ್ನ ಇಳಿಸ್ಕೊಂಡಿರ್ತಾರೆ, ಪೇಪರ್ ಅನ್ನ ಎಸಿತಾರೆ. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಖಾನ್ ಅಂತ ಘೋಷಣೆಗಳನ್ನ ಕೂಗೋದ್ರ ಜೊತೆಗೆ ಪೇಪರ್ಗಳನ್ನ ಎಸಿತಾರೆ. ಅಕಸ್ಮಾತ್ ಬೇರೆ ಏನಾದ್ರೂ ಕೈಯಲ್ಲಿ ಇದ್ದಿದ್ರೆ ಏನ್ ಗತಿ?
ಯಾರಿದಕ್ಕೆ ಉತ್ತರವನ್ನ ಕೊಡ್ಬೇಕಾಗಿದ್ದಂಥವ್ರು, ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವಿಸುತ್ತೆ ನವಿತಾ ಜೈನ್. ಆದ್ರೆ ಇಲ್ಲಿ ಮೇನ್ ಆಗಿ ಪೊಲೀಸರ ಭದ್ರತಾ ವೈಫಲ್ಯ ಈಗ ಟೀಕೆಗೆ ಕೂಡ ಕಾರಣವಾಗ್ತಾ ಇರುವುದು. ನಾವು ಸಾಕಷ್ಟು ಘಟನೆಗಳನ್ನ ಕೂಡ ನೋಡಿದ್ವಿ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಸಾಕಷ್ಟು ಕಡೆ ಈ ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಆಗಿದ್ದಂತ ವಿಚಾರ ಆಗಿರ್ಬೋದು. ಈ ರೀತಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಸ್ಪೆಷಲಿ ಥ್ರೆಟ್ ಇದ್ದಂತ ಟೈಮ್ನಲ್ಲೂ ಕೂಡ ಒಂದು ಭದ್ರತೆಯನ್ನ ಕೊಡದೇ ಇರುವಂತದ್ದು ನಿಜಕ್ಕೂ ಅಲ್ಲಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಅನ್ನುವಂಥದ್ದನ್ನ ಹೇಳ್ಬೇಕಾಗತ್ತೆ. ಎಸ್ ಪೃಥ್ವಿರಾಜ್, ಈಗ ಇನ್ನೊಂದ್ ಕಡೆ ನಾವು ನೋಡೋದ್ರೆ ಈಗ ಸಿಎಂ ಗಿರುವಂತಹ ಭದ್ರತೆ ಬೇರೆ, ಹಾಗೇನೆ ಮಾಜಿ ಸಿಎಂ ಆಗಿರ್ಬೋದು, ಈಗ ವಿಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು ಅಂತ ಹೇಳಿ, ಸೊ ಅಲ್ಲಿ ಭದ್ರತೆನೇ ಹೆಚ್ಚಿಸಬೇಕಾಗತ್ತೆ. ಇನ್ನೊಂದ್ ಕಡೆ ಥ್ರೆಟ್ ನ ವಿಚಾರ ಕೂಡ ಅಂತ ಹೇಳಿ, ಹೇಗಿರುತ್ತೆ ಒಬ್ಬ ವಿಪಕ್ಷ ನಾಯಕರಿಗೆ ಅಥವಾ ಮಾಜಿ ಸಿಎಂಗೆ ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ? ಒಬ್ರು ವಿರೋಧ ಪಕ್ಷ ನಾಯಕ ಅಂತ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಶಾಡೋ ಸಿಎಂ ಅಂತಾನೆ ಕನ್ಸಿಡರ್ ಮಾಡ್ಲಾಗತ್ತೆ. ಅದರಲ್ಲೂ ಸ್ಪೆಷಲಿ ಯಾರೇ ಆಗಿರಲಿ, ವಿರೋಧ ಪಕ್ಷ ನಾಯಕನೇ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ, ಒಂದು ಹೇಳಿಕೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಎಲ್ಲೇ ಹೋದಾಗ ಒಂದು ಭದ್ರತೆಯನ್ನ ಹೆಚ್ಚಿನದಾಗಿ ಮಾಡಬೇಕಾಗತ್ತೆ. ಸ್ಪೆಷಲಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಯಾಕೆ ಅಲ್ಲಿ ಅಸಮಾಧಾನ ಜಾಸ್ತಿ ಆಗಿದೆ, ಅಸಮಾಧಾನ ಕಟ್ಟ ಯಾವಾಗಲೂ ಕೂಡ ಯಾಕೆ ಬ್ಲಾಸ್ಟ್ ಆಗ್ತಾ ಇರುತ್ತೆ ಅಂತ ನೋಡಿದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಟಿಪ್ಪು ಸುಲ್ತಾನ್ ಅವರ ವಿಚಾರ ಅವಾಗಿಂದಲೂ ಕೂಡ ಕೊಡಗಿನ ಜನರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಅವರು ಹೋಗ್ಬೇಕಾದ್ರೆ ಹೆಚ್ಚಿನ ಭದ್ರತೆಯನ್ನೇ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ವಿರೋಧ ಪಕ್ಷ ನಾಯಕರೇ ಆಗಿರಲಿ, ಮುಖ್ಯಮಂತ್ರಿಗಳೇ ಆಗಿರಲಿ, ಯಾರೇ ಸೂಕ್ಷ್ಮ ಪ್ರದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ಸ್ಪೆಷಲಿ ರಾಜ್ಯದಾದ್ಯಂತ ಈಗ ಆಲ್ರೆಡಿ ವೀರ್ ಸಾವರ್ಕರ್ ವಿಚಾರ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ವಿಚಾರ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೀತಾ ಇರುವಂತ ಸಂದರ್ಭ ಬೇರೆ ಇದು. ಸೊ ಕೊಡಗಿಗೆ ಹೋದಂತ ಟೈಮ್ನಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೊಡೋದನ್ನ ಬಿಟ್ಟು ಬೇರೆ ಇನ್ಯಾವುದೂ ಆಪ್ಷನ್ ಇರಲಿಲ್ಲ ಪೊಲೀಸರಿಗೆ, ಆದ್ರೆ ಅದರಲ್ಲೇ ಫೇಲ್ಯೂರ್ ಆಗಿದ್ದಾರೆ. ಎಸ್ ಪೃಥ್ವಿ, ಈಗ ನಾವು ನೋಡ್ತಾ ಇದ್ವಿ ಆ ದೃಶ್ಯಗಳಲ್ಲೂ ಕೂಡ ತುಂಬಾ ಹತ್ತಿರ ಹೋಗ್ತಾರೆ, ಹತ್ತಿರ ಹೋಗೋವರೆಗೂ ಸುಮ್ಮನಿರ್ತಾರೆ ಅಲ್ಲಿ ಪೊಲೀಸರು ಅಂತ ಹೇಳಿ, ಅಲ್ಲಿ ಕಾರಿನ ಹತ್ರ ಹೋಗಿ ಫೋಟೋ ಹಾಕೋರು ಇಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಪ್ರಶ್ನೆ. ಆದ್ರೆ ಈಗ ಎಲ್ಲರೂ ಕೂಡ ಗಮನಿಸಬೇಕು ಯಾವ ಸಿಚುವೇಶನ್ಗಳು ಇದೆ ಅಂತ ಹೇಳಿ, ಅಂಥದ್ರಲ್ಲೂ ಕೂಡ ಈ ರೀತಿಯ ನಿರ್ಲಕ್ಷ್ಯ, ಇದು ಪೊಲೀಸ್ ಇಲಾಖೆಯ ವೈಫಲ್ಯನಲ್ವಾ? ಅಥವಾ ಕೊಡಗಿನಲ್ಲೂ ಕೂಡ ಈಗ ಅನೇಕ ಘಟನೆಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ, ಇಂತಹ ಘಟನೆಗಳು ಅಂತ ಹೇಳಿ. ಹಾಗಾದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ಪ್ರಶ್ನೆ. ನಾನು ಅದನ್ನೇ ಹೇಳಿದ್ದು ನವಿತಾ. ಆಕ್ಚುಲಿ ಪೊಲೀಸ್ ವೈಫಲ್ಯನೇ ಇಲ್ಲಿ ಮೇನ್ ಆಗಿ ಕಾಣ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕಾರ್ನ ಗ್ಲಾಸ್ ಅನ್ನ ಇಳಿಸುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅಲ್ಲಿದ್ದಂಥ ಪೊಲೀಸರು ಫಸ್ಟ್ ಸಿದ್ದರಾಮಯ್ಯನವರು ಮೂವ್ ಆಗುವಂತ ಸಂದರ್ಭದಲ್ಲಿ ಗ್ಲಾಸ್ ಅನ್ನ ಏರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲೂ ಕೂಡ ಒಂದು ಹೇಳಬೇಕಾಗಿತ್ತು ಭದ್ರತೆಯ ದೃಷ್ಟಿಯಿಂದ. ಆದ್ರೆ ಅದನ್ನು ಕೂಡ ಅವ್ರು ಮಾಹಿತಿಯನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರಾದ್ರೂ ಕೂಡ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅಷ್ಟೊಂದು ಜನ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಗ್ಲಾಸ್ ಅನ್ನ ಏರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ತುಂಬಾ ಜನ ಸೇರಿರ್ತಾರೆ, ಯುವಮೋರ್ಚಾದ ಬಿಜೆಪಿಯ ಕಾರ್ಯಕರ್ತರು. ಆದ್ರೆ ಅದೆಲ್ಲದೂ ಕೂಡ ಇಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಒಂದು ಅವ್ರ ಕಾರ್ನ ಗ್ಲಾಸ್ ಇಳಿಸಿದ್ದು, ಮತ್ತೊಂದ್ ಕಡೆ ಪೊಲೀಸರ ವೈಫಲ್ಯ, ಮತ್ತೊಂದ್ ಕಡೆ ಅಷ್ಟೊಂದು ಜನ ಸೇರಿದ್ರು ಕೂಡ ಅವ್ರನ್ನ ಹತ್ರ ಹೋಗ್ಲಿಕ್ಕೆ ಬಿಟ್ಟಿದ್ದಂಥದ್ದು. ಎಸ್, ಥ್ಯಾಂಕ್ ಯು ಪೃಥ್ವಿರಾಜ್ ಡೀಟೇಲ್ಸ್ಗೆ.